November 4th 2022 ಅಲ್ಲಿ ಓಡಿಯಾ ಫಿಲಂ ಇಂಡಸ್ಟ್ರಿಯಿಂದ ಒಂದು ದಮನ್ ಅಂತ ಮೂವಿ ಬಂದಿತ್ತು. ಅದು ತುಂಬಾನೇ ಹೈಪ್ ಇತ್ತು, ಕಂಟೆಂಟ್ ತುಂಬಾನೇ ಸ್ಟ್ರಾಂಗ್ ಇತ್ತು. ಅದು ಕಾಂತಾರ ಮತ್ತೆ ದಮ್ಮನಿಗೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಲೈಕ್ ಯಾವ್ದು ಮೂವಿ ಬೆಟರ್ ಅಂತ ಒಂದು ವಾರ್ನ ನಡೆಸಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಆ ವಿಷಯದ ಬಗ್ಗೆ ನಮಗೆ ಮಾತಾಡಲ್ಲ, ಯಾಕಂದ್ರೆ ಸಪರೇಟ್ ಮೂವೀಸ್ ಅವೆರಡು ಕೂಡ ಕಂಟೆಂಟ್ ತುಂಬಾನೇ ಸ್ಟ್ರಾಂಗ್ ಇದಾವೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡಬಾರ್ದು ಅಂತ ಮೂವಿನ. ಸೊ ಅದೇ ಓನ್ ವೇ ಅಲ್ಲಿ ಸ್ಪೆಷಲ್ ಇರ್ತವೆ, ಓನ್ ವೇ ಸ್ಟ್ರಾಂಗ್ ಇರ್ತವೆ. ಸೊ ಆ ವಿಷಯನ ಇವತ್ತಿಗೆ ಮಾತಾಡಕ್ ಬಂದಿಲ್ಲ ನಾನು. ದಮನ್ ಮೂವಿನ ನಾನು ಇವತ್ತು ನೋಡಿದೀನಿ ಹಿಂದಿ ಒಳಗೆ, ಯಾಕಂದ್ರೆ ನನಗೆ ಓಡಿಯಾ ಲ್ಯಾಂಗ್ವೇಜ್ ಬರಲ್ಲ. ಅದು ಆಕ್ಚುಲಿ ಬಹಳ ಮುಂದೆ ರಿಲೀಸ್ ಆಗಿತ್ತು. ಇವತ್ತು ಆ ಮೂವಿ ಇರೋಂಥ ಒಂದು ಹೈಪು ಮತ್ತೆ ಕಂಟೆಂಟಿಗೋಸ್ಕರ ಅದನ್ನ ಹಿಂದಿಯಲ್ಲಿ ವಾಪಸ್ ಡಬ್ ಮಾಡಿಬಿಟ್ಟು ಇವತ್ತು February 3ಗೆ ರಿಲೀಸ್ ಮಾಡಿದ್ದಾರೆ. ಅದೇ ಮೂವಿ ನೋಡಿದ್ ನಾನು. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು ಮೂವಿ. ಹೇಗಿತ್ತು ಹೇಗಿಲ್ಲ ವಿಡಿಯೋಲಿ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಅಂತ ನೋಡ್ತಾ ಹೋಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವಿಜಯ್ ಕನ್ನಡಂ. ನೀವು ನೋಡ್ತಾ ಇದ್ದೀರಾ ಕನ್ನಡಂ ರಿವ್ಯೂ. ಸೊ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ. ಟೈಟಲ್ ಮೀನಿಂಗ್ ಬಗ್ಗೆ ಮಾತಾಡೋದಾದ್ರೆ, ದಮನ್ ಅಂದ್ರೆ ಒಂದು ಸಿಟಿ ನೇಮು. ಬೇಸಿಕ್ ಇದು ದಮನ್ ಅಂದ್ರೆ ಹಿಂದಿ ಒಳಗೆ ಸ್ಟಾಪ್ ಮಾಡೋದು. ಆಮೇಲೆ ಈ ಮೂವಿಗೋಸ್ಕರ ಸಪರೇಟ್ ಮೀನಿಂಗ್ ಏನಪ್ಪಾ ಅಂದ್ರೆ, ದುರ್ಗಮನ ಅಂಚಲಾರೆ ಮಲೇರಿಯಾ ನಿರಾಕರಣ, ಅಂದ್ರೆ ಮಲೇರಿಯಾನ ಸ್ಟಾಪ್ ಮಾಡೋದು. ಸ್ಟೋರಿ ಸಿದ್ಧಾರ್ಥ ಅನ್ನೊಬ್ಬ ಹುಡುಗಂದು. ಇದು ರಿಯಲ್ ಲೈಫ್ ಸ್ಟೋರಿ ಮೇಲೆ ಇನ್ಸ್ಪೈರ್ ಆಗಿದೆ. ಯಾವುದೇ ಒಬ್ಬ ಸ್ಟೂಡೆಂಟಿಗಾಗಲಿ ಗೌರ್ಮೆಂಟ್ ಅಫಿಲಿಯೇಟೆಡ್ MBBS ಕಾಲೇಜಲ್ಲಿ ಓದಿದ್ರೆ ಅವರು 5 years ರೂರಲ್ ಸಿಟೀಸ್ ಅಲ್ಲಿ ಅವರ ಡ್ಯೂಟಿನ ಮಾಡಬೇಕು. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಬಾಂಡಿಗೋಸ್ಕರ 5 ಕೋಟಿ ರೂಪಾಯಿ ದಂಡನ ಕೊಟ್ಟಬೇಕಾಗುತ್ತೆ. ಒಬ್ವಿಯಸ್ಲಿ ಅವನ ಯೋಗ್ಯತೆಗೆ ತಕ್ಕಂಗೆ ಒಂದು ಸಿಟಿನ ಅವನು ಚೂಸ್ ಮಾಡಿಕೊಂಡು ಅಲ್ಲಿ ಬರ್ತಾನೆ, ಟ್ರೈಬಲ್ ಏರಿಯಾಗೆ. ಸೊ ಅಲ್ಲಿ ಅವರಿಗೆ ಎಂತ ಜನ ಸಿಗ್ತಾರೆ, ಎಂತ ಪೀಪಲ್ಗಳು ಸಿಗುತ್ತೆ, ಅಲ್ಲಿನ ಸಿಚುವೇಶನ್ಗಳು, ಅಲ್ಲಿನ ಒಂದು ಮಲೇರಿಯಾ ಸಿಚುವೇಶನ್ಗಳು, ಹೇಗೆ ದೂರ ಮಾಡ್ತಾನೆ, ಹೇಗೆ ಅಡ್ಜಸ್ಟ್ ಆಗ್ತಾನೆ, ಇವೆಲ್ಲ ನೀವು ಮೂವಿಯಲ್ಲಿ ಹೋಗಿ ನೋಡ್ಬೇಕು. ಎಲ್ಲವೂ ಈ ನಡೆಯೋದನ್ನ ಒಂದು ಕಾಮಿಡಿ ಮತ್ತೆ ಎಮೋಷನ್ ಜೊತೆಗೆ ಒಂದು ಹಿಲೇರಿಯಸ್ ಫೀಲ್ ಕೂಡ ನಮಗೆ ಪೋರ್ಟ್ರೇ ಮಾಡ್ತಾರೆ. ಹೋಗಿರೋ ಒಂದು ಟ್ರೈಬಲ್ ಏರಿಯಾದೊಳಗೆ ಎಜುಕೇಶನ್ ಬಹಳ ಕಮ್ಮಿ ಇರುತ್ತೆ. ಆ ಕಾರಣದಿಂದಾಗಿ ಅಲ್ಲಿರೋ ಜನಗಳು ಸೂಪರ್ಸ್ಟಿಷಿಯಸ್ ಅಂದ್ರೆ ಲೈಕ್ ಅಂಧವಿಶ್ವಾಸಗಳನ್ನ, ಭೂತ ಪ್ರೇತಗಳನ್ನ ಬಹಳ ನಂಬ್ತಾ ಇರ್ತಾರೆ. ಮೂವಿ ಬಹಳ ಅಂದ್ರೆ ಫುಲ್ ಕಂಪ್ಲೀಟ್ಲಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಕಂಪ್ಲೀಟ್ಲಿ ಫೋಕಸ್ ಮಾಡಿದ್ದಾರೆ ಕಂಟೆಂಟ್ ಮೇಲೆ, ಸ್ಟೋರಿ ಮೇಲೆ, ರಿಯಲ್ ಸ್ಟೋರಿಗಳ ಮೇಲೆ. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಯಾವುದೇ ಒಂದು ಓಡಿಯೋ ಮೂವಿ ನೋಡಿರ್ಲಿಲ್ಲ. ಸಿನಿಮಾದಲ್ಲಿ ಏನ್ ದೊಡ್ಡ ಸ್ಟಾರ್ಸ್ಗಳಿಲ್ಲ, ದೊಡ್ಡ ನೋಟಿಸೇಬಲ್ ಆಕ್ಟರ್ಗಳಿಲ್ಲ. ಎಲ್ಲ ನಾರ್ಮಲ್ ಆಕ್ಟರ್ಗಳೇ, ಯಾರು ತುಂಬಾ ಏನ್ ಫೇಮಸ್ ಅಲ್ಲ. ಅಂದ್ರೆ ನನಗೆ ಗೊತ್ತಿಲ್ಲ ಆಕ್ಚುಲಿ, ಆದ್ರೆ ನನಗೆ ಗೊತ್ತಿರೋಕೆ ಅವ್ರು ಫೇಮಸ್ ಕೂಡ ಇಲ್ಲ. ಆದ್ರೆ ಆ ಒಂದು ಆಕ್ಟಿಂಗು, ಒಂದು ಕಂಟೆಂಟು, ಒಂದು ಪೊಟ್ರೇಯಲ್ ಇದೆಯಲ್ಲ ಮೂವಿದು, ತುಂಬಾನೇ ರಿಯಲಿಸ್ಟಿಕ್ ಆಗಿದೆ. ಅದಕ್ಕೆ ನೋಡ್ತಾ ಲೈಕ್ ರಿಯಲ್ ಕ್ಯಾರೆಕ್ಟರ್ಸ್ಗೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅದು ಮೂವಿ ಎಲ್ಲ ಸಿನಿಮಾಗಳೆಲ್ಲ ಅವರೆಲ್ಲ ರಿಯಲ್ ಕ್ಯಾರೆಕ್ಟರ್ಸ್ಗಳು. ಅದರಿಂದ ಎಲ್ಲ ಅವರು ಲೈಕ್ ಗೋತ್ರು ಆಗ್ತಾ ಇದಾರೆ ಪ್ರಾಬ್ಲಮ್ಸ್ ಅಂತ ನಮಗೆ ಮನಸ್ಸಲ್ಲಿ ಒಂದು ಫೀಲಿಂಗ್ ಬರುತ್ತೆ. ಸಿನಿಮಾದಲ್ಲಿ ಯಾವುದೇ ಲೀಡ್ ಆಕ್ಟರ್ ಇಲ್ಲ, ಯಾವುದೇ ಲೀಡ್ ಆಕ್ಟರ್ಸ್ ಇಲ್ಲ, ಯಾವುದೊಂದು ಐಟಮ್ ಸಾಂಗ್ ಇಲ್ಲ, ನಾರ್ಮಲ್ ಸಾಂಗ್ ಕೂಡ ಇಲ್ಲ. ಫುಲ್ಲು ಬರೀ ಸ್ಕ್ರಿಪ್ಟ್ ಮೇಲೆ ಹೋಗ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ ಸ್ಟೋರಿ. ಅದೇ ಒಂದು ತುಂಬಾನೇ ಒಂದು ಚೆನ್ನಾಗಿ ಅನಿಸ್ತು ನನಗೆ ಮೂವಿ ಒಳಗೆ. ಕಂಪ್ಲೀಟ್ಲಿ ಡಿಪೆಂಡ್ ಆಗಿದೆ ಸ್ಟೋರಿ ಮೇಲೆ, ಮತ್ತೆ ಸ್ಕ್ರಿಪ್ಟ್ ಮೇಲೆ, ಮತ್ತೆ ರಿಯಲ್ ಇಶ್ಯೂಸ್ ಮೇಲೆ, ಸೋಷಿಯಲ್ ಇಶ್ಯೂಸ್ ಮೇಲೆ. ಸೊ ಪ್ಲೀಸ್ ಯಾವುದೇ ಒಂದು ಮಸಾಲಾ ಮೂಮೆಂಟ್ಸ್ಗಳು ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಯಾಕಂದ್ರೆ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು. ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಬರುತ್ತೆ. ನಾನು ಸಾಂಗ್ ಇಲ್ವೇ ಇಲ್ಲ ಅಂತ ಹೇಳಲ್ಲ, ಸಾಂಗ್ ಇದೆ. ಆದ್ರೆ ಸಿಚುವೇಶನ್ ತಕ್ಕಂಗೆ, ಕಂಟೆಂಟ್ ತಕ್ಕಂಗೆ ಯಾವ ತರ ಇರಬೇಕು ಆ ತರ ಸಾಫ್ಟ್ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಇದು ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಮೋಷನಲ್ ಆಗಿದೆ, ಬಹಳ ಚೆನ್ನಾಗಿದೆ. ಎಲ್ಲ ಫೀಲ್ ಮಾಡ್ಕೊಂತೀರಾ ನೀವೇ. ಆ ಎದುರಲ್ಲೇ ಬರ್ತಿರೋ ಒಂದು ಕ್ಯಾರೆಕ್ಟರ್ಸ್ ಸಿಚುವೇಶನ್ ಮತ್ತೆ ಪ್ರಾಬ್ಲಮ್ಸ್ ನ ನೀವೇ ಒಂದು ನಿಮ್ಮ ಮನಸ್ಸಲ್ಲಿ ಫೀಲ್ ಮಾಡ್ಕೊಂತೀರಾ ಅಂತ ಒಂದು ಆ ಲೆವೆಲಿಗೆ ಕನೆಕ್ಟೆಡ್ ಆಗ್ತೀರಾ. ಮಸ್ಟ್ ವಾಚ್ ಮೂವಿ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ಈ ಮೂವಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಸೊ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನನಗೆ. ನಾನು ಸಿಗ್ತೇನೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್.